ಗಾಲ್ಗಿ ಉಪಕರಣವು ಯೂಕ್ಯಾರಿಯೋಟಿಕ್ ಕೋಶಗಳಲ್ಲಿ ಕಂಡುಬರುವ ಒಂದು ಪ್ರಮುಖವಾದ ಜೀವಕೋಶದ ಘಟಕವಾಗಿದೆ. ಇದನ್ನು ಕೆಮಿಲೊ ಗಾಲ್ಗಿ ಅವರು 1898ರಲ್ಲಿ ಕಂಡುಹಿಡಿದರು. ಗಾಲ್ಗಿ ಉಪಕರಣವು ಪೊರೆಯಿಂದ ಆವೃತವಾದ ಚೀಲಗಳಂತಹ ರಚನೆಗಳನ್ನು ಹೊಂದಿದ್ದು, ಇವುಗಳನ್ನು ಸಿಸ್ಟರ್ನೆ ಎಂದು ಕರೆಯಲಾಗುತ್ತದೆ. ಇವು ಒಂದರ ಮೇಲೊಂದು ಸಮಾಂತರವಾಗಿ ಜೋಡಿಸಲ್ಪಟ್ಟಿರುತ್ತದೆ. ಈ ಪೊರೆಗಳು ಸಾಮಾನ್ಯವಾಗಿ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಅಂತರ ಪ್ರದ್ರವ್ಯ ಜಾಲ ಪೊರೆಗಳೊಂದಿಗೆ ಸಂಪರ್ಕವನ್ನು ಹೊಂದಿರುತ್ತದೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನ ಬಳಿ ಸಂಶ್ಲೇಷಿಸಲ್ಪಟ್ಟ ವಸ್ತುಗಳನ್ನು ಗಾಲ್ಗಿ ಉಪಕರಣ ಅಥವಾ ಸಂಕೀರ್ಣದ ಮೂಲಕ ಜೀವಕೋಶದ ಒಳಗೆ ಮತ್ತು ಹೊರಗೆ ವಿವಿಧ ಭಾಗಗಳಿಗೆ ಪ್ಯಾಕ್ ಮಾಡಿ ಕಳುಹಿಸಲಾಗುತ್ತದೆ. ಸಾಮಾನ್ಯವಾಗಿ ಗಾಲ್ಗಿ ಸಂಕೀರ್ಣವು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಮತ್ತು ನ್ಯೂಕ್ಲಿಯಸ್ನ ಹತ್ತಿರ ಇರುತ್ತದೆ. ಗಾಲ್ಗಿ ಸಂಕೀರ್ಣವು 2 ಮುಖಗಳನ್ನು ಹೊಂದಿದೆ. ಸಿಸ್ ಮುಖ ಸಿಸ್ ಫೇಸ್ ನಿಂದ ಪದಾರ್ಥಗಳನ್ನು ಸ್ವೀಕರಿಸುತ್ತದೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಿಂದ ಪದಾರ್ಥಗಳನ್ನು ಸ್ವೀಕರಿಸುತ್ತದೆ. ಟ್ರಾನ್ಸ್ ಮುಖ ಟ್ರಾನ್ಸ್ ಫೇಸ್ ಮಾರ್ಪಡಿಸಿದ ಪದಾರ್ಥಗಳನ್ನು ಕೋಶದ ಬೇರೆ ಭಾಗಗಳಿಗೆ ಕಳುಹಿಸುತ್ತದೆ. ವಿದ್ಯಾರ್ಥಿಗಳೇ, ನಿಮಗೀಗ ಒಂದು ಪ್ರಶ್ನೆ ಇದೆ. ಗಾಲ್ಗಿ ಉಪಕರಣವು ಯಾವ ಕೋಶಗಳಲ್ಲಿ ಕಂಡುಬರುತ್ತದೆ? ಇದರ ಉತ್ತರದ ಬಗ್ಗೆ ಯೋಚನೆ ಮಾಡಿ. ಇದರ ಫ್ಲ್ಯಾಶ್ ಕಾರ್ಡ್ ವರ್ಡ್ ವಾಲ್ ಲಿಂಕ್ ಇದೆಯಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. PDF ಲಿಂಕ್ ಸಹ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ವಿದ್ಯಾರ್ಥಿಗಳು. ಗಾಲ್ಗಿ ಸಂಕೀರ್ಣದ ಕಾರ್ಯಗಳು: ವಸ್ತುಗಳ ಸಂಗ್ರಹಣೆ, ಮಾರ್ಪಾಡು ಮತ್ತು ಪ್ಯಾಕಿಂಗ್ ಮಾಡುವುದು. ಗಾಲ್ಗಿ ಸಂಕೀರ್ಣವು ಕೋಶದಲ್ಲಿಯ ಸ್ರಾವದ ಅಂಗಕ ಇದೆ. ಕೋಶದಲ್ಲಿ ಸಂಶ್ಲೇಷಿತವಾದ ಪಾಚಕ ದ್ರವ್ಯ ಎನ್ಸೈಮ್ಸ್, ಪ್ರೋಟೀನು, ವರ್ಣದ್ರವ್ಯ ಮುಂತಾದ ಪದಾರ್ಥಗಳಲ್ಲಿ ಬದಲಾವಣೆಯನ್ನು ಸಂಭವಿಸಿ ಅವುಗಳ ವಿಭಜನೆ ಮಾಡುವುದು ಮತ್ತು ಅವುಗಳನ್ನು ಕೋಶದಲ್ಲಿ ಅಥವಾ ಕೋಶದ ಹೊರಗೆ ಅಪೇಕ್ಷಿತ ಸ್ಥಳದಲ್ಲಿ ಕಳುಹಿಸುವುದು. ಅವಕಾಶ ಮತ್ತು ಸವಿಕೆಯ ಪೀಠಿಕೆಗಳನ್ನು ನಿರ್ಮಿಸುವುದು. ಕೋಶಭಿತ್ತಿಕೆ, ಪ್ರದ್ರವ್ಯ ಪಟಲ. ಕೋಶಭಿತ್ತಿಕೆ ಸೆಲ್ ವಾಲ್, ಪ್ರದ್ರವ್ಯ ಪಟಲ ಪ್ಲಾಸ್ಮಾ ಮೆಂಬ್ರೇನ್ ಮತ್ತು ಲೈಸೋಸೋಮ್ಸ್ ಲಯಕಾರಿಕೆಗಳು ಇವುಗಳ ನಿರ್ಮಿತಿಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುವುದು. ವಿದ್ಯಾರ್ಥಿಗಳೇ, ಈಗ ಸಂಕ್ಷಿಪ್ತವಾಗಿ ಗಾಲ್ಗಿ ಸಂಕೀರ್ಣವನ್ನು ಒಂದು ಪೋಸ್ಟ್ ಆಫೀಸ್ ಅಥವಾ ಪ್ಯಾಕೇಜಿಂಗ್ ಕೇಂದ್ರ ಎಂದು ಪರಿಗಣಿಸಬಹುದು. ಇದು ಪ್ರೋಟೀನ್ ಮತ್ತು ಲಿಪಿಡ್ಗಳನ್ನು ಪಡೆದು ಅವುಗಳನ್ನು ಮಾರ್ಪಡಿಸಿ ಅಗತ್ಯವಿರುವ ಕಡೆಗೆ ರವಾನಿಸುತ್ತದೆ.